ಆಪರೇಷನ್ ಸಿಂಧೂರ ನಡೆಸುವ ಮೂಲಕ ಉಗ್ರರ ನೆಲೆಯ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. ಈ ಮೂಲಕ ಪಹಲ್ಗಾಮ್ ಹಿಂದೂ ಹತ್ಯಾಕಾಂಡಕ್ಕೆ ಪ್ರತೀಕಾರದ ಹೆಜ್ಜೆ ಇಟ್ಟಿದೆ. ಸೈನಿಕರ ಶ್ರೇಯಸ್ಸಿಗಾಗಿ ರಾಜ್ಯಾದ್ಯಂತ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇಗುಲಗಳಲ್ಲಿ ವಿಶೇಷ ಪೂಜೆ ನೆರವೇರಿಸಲು ಸರ್ಕಾರ ಸೂಚನೆ ನೀಡಿದೆ. ಉಡುಪಿಯ ಇತಿಹಾಸ ಪ್ರಸಿದ್ಧ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ದೇವರಿಗೆ ಆರತಿ ಸೇವೆಯನ್ನು ಮಾಡಲಾಯಿತು. ದೇವಸ್ಥಾನದಲ್ಲಿ ಭಕ್ತರು ಸಾಲು ದೀಪಗಳನ್ನು ಹಚ್ಚಿ ಸೈನಿಕರಿಗೆ, ದೇಶಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಭಕ್ತರು ಈ ಸಂದರ್ಭದಲ್ಲಿದ್ದು ಪ್ರಾರ್ಥಿಸಿದರು. ಬಲ ಕೊಡಬೇಕು, ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ. ಸೈನ್ಯದ ಒಂದು ಬಲ, ದೇವರ ಆಶೀರ್ವಾದ ಎಷ್ಟು ಮುಖ್ಯ ಅನ್ನುವಂಥದ್ದೊಂದು ಹೇಳಿ ಸರ್. ಖಂಡಿತ ದೇವರ ಆಶೀರ್ವಾದ ಖಂಡಿತ ಇರ್ತದೆ. ಒಳ್ಳೆ ಕೆಲಸಕ್ಕೆ ಯಾವಾಗಲೂ ದೇವರದ ಆಶೀರ್ವಾದ ಇರ್ತದೆ. ಅದು ಎರಡು ಮಾತಾಡಲಿಕ್ಕೇ ಇಲ್ಲ. ಅಯ್ಯೋ ಭಾರಿ ಪವರ್ಫುಲ್. ಹೇಳಿ ಸರ್, ಅದು ಕಡಿಯಾಳಿ ಬಗ್ಗೆ ಹೇಳಿ. ಕಡಿಯಾಳಿ ಬಗ್ಗೆ ಸಾಧಾರಣ 1300 ವರ್ಷ ಹಳೆಯ ಟೆಂಪಲ್ ಇದೆ. ಏನು ಯಾಕಂದರೆ ನನಗೆ ಸ್ವಂತ ಅನುಭವ ಉಂಟು. ಅಷ್ಟು ನನ್ನ ಕೆಲಸ ಎಲ್ಲ ಇಲ್ಲಿ ಸಲ್ಲಿಸಿದೆ. ಮೊನ್ನೆ ಏನು ಒಂದು ಕಾಶ್ಮೀರದಲ್ಲಿ ಏನೋ ಒಂದು ಇದು ಅವರದ್ದು ಅಟ್ಯಾಕ್ ಆಯಿತಾ, ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತದ ಕಡೆಯಿಂದ ಕೂಡ ಒಂದು ಒಳ್ಳೆಯ ರೀತಿಯಿಂದ ಮೊನ್ನೆ ರಾತ್ರಿಯಲ್ಲಿ ಇದು ಮಾಡಿದ್ದಾರೆ. ಹೆಚ್ಚಿನ ಒಂದು ಏನು ಅವರ ನಮ್ಮ ಭಯೋತ್ಪಾದಕರ ಅಡಗುದಾಣ ಎಲ್ಲ ಏನುಂಟು ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ. ಇನ್ನೂ ಎಷ್ಟು ಉಂಟು, ಇನ್ನು ಅದನ್ನೆಲ್ಲ ಧ್ವಂಸ ಮಾಡಿದರೆ ಭಾಳ ಒಳ್ಳೆಯದು. ಇದನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು, ಮುಂದುವರಿಸಿಕೊಂಡು ಹೋಗಬೇಕು ಅಂತ. ಶ್ರೀಜಿತ್, V4 ನ್ಯೂಸ್, ಉಡುಪಿ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru.